ಇದು ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ರಾಗಿ ಕೀಲ್ಸ ಅಂತೀವಿ. ಇದು ರಾಗಿ ಸರಿ ರೋಕ್ ಮಾಡಿ ನೆನೆ ಹಾಕ್ತೀವಿ ಸರ್. ಒಂದ್ 2-3 ಗಂಟೆ ನೆಂದ ಮೇಲೆ ಒಂದು ಹದಕ್ ಬರುತ್ತಲ್ಲ ಸರ್, ಅದನ್ನ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದಾಗ ಹಾಲ್ ಆಗುತ್ತೆ ಸರ್, ಅದು ಹಾಲ್ ಬರುತ್ತೆ. ಈಗ ಹಾಲ್ ತೆಗಿಯೋ ಪ್ರೊಸೆಸ್, ಹಾಲ್ ತೆಗಿಯೋ ಪ್ರೊಸೆಸ್ ಸರ್ ಇದು. ಇದು ಹಾಲ್ ಮಾಡ್ಕೊಳ್ಳೋದೇ ಚಾಲೆಂಜಿಂಗ್ ವರ್ಕ್, ಒಂದು ಶ್ರಮದಾಯಕವಾದ ಕೆಲಸ. ಸೊ ಇದು ಕಾಯಿ, ಇದು ತೆಂಗಿನಕಾಯಿ ಸರ್. ಇದು ತೆಂಗಿನಕಾಯಿ ಹಾಲ್ನ ಈಗ ತೆಗಿತಾ ಹಾಲ್ನ ತೆಗಿತೇವೆ ಸರ್. ಇದು ಹಾಲ್ ಅದರೊಳಗಡೆ ಮಿಕ್ಸ್ ಮಾಡ್ತೀವಿ ಸರ್. ಇದು ನೋಡಿ ಬೆಲ್ಲನ ಪಾಕ ಮಾಡ್ತಾ ಇದಾರೆ. ಇದು ಕೂಡ ಆ ಬೆಲ್ಲದ ಅರೋಮ ಘಮ ಘಮ ಅಂತಿದೆ. ಬೆಲ್ಲದ ಪಾನಕನ ಸೋಸ್ತಿರೋದು. ಬೆಲ್ಲ ಮಾಡುವಾಗ ಏನಾದ್ರೂ ಅದರಲ್ಲಿ ಕಸದ ತರ ಇರ್ತದಲ್ಲ, ಅದನ್ನ ಕ್ಲೀನ್ ಮಾಡ್ತಾ ಇದ್ದಾರೆ. ಏಲಕ್ಕಿ ಮತ್ತೆ ಶುಂಠಿ. ಸೊ ಈಗ ಕುದೀತಿದೆ ಬೆಲ್ಲದ ಪಾಕ. ಪಾಕ ಅದೊಂದು ಹದ ಸರ್. ಅದು ಇದೊಂದು ಹದಕ್ ಬಂದಿದೆ, ಈಗ ಒಂದು ಹದಕ್ ಬಂದಿದೆ ಸರ್. ಸೊ ಇದು ಬೆಲ್ಲ ಪಾಕ, ಬೆಲ್ಲದ ಪಾಕ. ಇದು ರಾಗಿ ಹಾಲು. ಇದನ್ನ ರುಬ್ಬಿ 3-4 ಸಾರಿ ಫಿಲ್ಟರ್ ಮಾಡ್ತಾರೆ. ಇದನ್ನ ಮಾಡಿ ಹಾಲು ತೆಗೆದು ಆಮೇಲೆ ಹಾಲು ತೆಗೆದು ಈಗ ರೆಡಿ ಮಾಡಿ ಇಟ್ಟಿದ್ದಾರೆ. ಈಗ ಅದನ್ನ ಈಗ ಅದು ಪ್ರೋಸೆಸ್ ಬರ್ತೈತೆ. ಕೈ ಬಿಟ್ರೆ ಗಂಟೆ ಆಗುತ್ತೆ. ಹೌದು, ಗಂಟೆ ಆಗುತ್ತೆ. ತಿರುತಾನೆ ಇರ್ಬೇಕು ಈಗ ಅದು ರೆಡಿ ಆಗೋ ತನಕ. ಸುಮಾರು ಅರ್ಧ ಗಂಟೆ ಆಯ್ತು ಅವನು ತಿರುತಾ ಇದ್ರು ಅವ್ರು ಕಂಟಿನ್ಯೂಸ್ ಆಗಿ. ಈಗ ಒಂದ್ ಹದಕ್ ಬಂದಿದೆ ನೋಡಿ ಅಲ್ಲಿ. ಸೊ ಇನ್ಮೇಲೆ ತಿರುವುದೇನು ಬೇಕಾಗಿಲ್ಲ, ಬೇಕು ಇನ್ನೊಂದು 10 ನಿಮಿಷ. ಅದು ಸ್ವಲ್ಪ ಯೂನಿಫಾರ್ಮ್ ಆಗಿ ಕುದಿಯುತ್ತೆ. ಅದಾದ್ಮೇಲೆ ಮತ್ತೊಂದ್ಸರಿ ಎಲ್ಲ ಅದಕ್ಕೆ ಗ್ರೈಂಡ್ ಮಾಡ್ಬೇಕದು. ಇನ್ನೊಂದ್ಸರಿ ಗುರಾಡ್ತೇವೆ, ಆಮೇಲೆ ಕೆಂಡ ಇನ್ನು ಕೆಳಕ್ಕೆ ಒಂದ್ಸರಿ ಮುಚ್ಚಿಬಿಡ್ತೇವೆ. ಕಲ್ತಿರತಕ್ಕಂಥ ಇನ್ವೆನ್ಷನ್. ಇದು ಬಂದಿದೆಯಾ ಇಲ್ವಾ ಅಂತ, ಬಂದಿದೆಯಾ ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡೋ ವಿಧಾನ, ಮಾಡೋ ವಿಧಾನ. ಹಂಗೆ ಕದ್ರಿ ಕೆಂಡ್ಲಿಲ್ಲ ಅಂದ್ರೆ ಬಂದಿದೆ, ಅದು ಫಾರ್ಮೇಶನ್ ಆಗ್ತಾ ಇದೆ. ಇದನ್ನ ಬೈಬೇಕು ಈಗ. ಇದೊಂದು 5-6 ನಿಮಿಷ ಬೇಕು. ಆಗ್ಲಿಂದ ತಿರುತ್ತಾ ಇದಾರ ಅದನ್ನ ಒಂದೇ ಕೈಲಿ. ಇದು ದಿಸ್ ಇಸ್ ದಿ ಮೆಥಡ್ ಆಫ್ ಬಾಯ್ಲಿಂಗ್ ಅಂತ. ಈಗ ಇದು ರೆಡಿನಾ? ಹೆಂಗಿದೆ ನೋಡಿ ಸರ್. ಬಿಸಿ ಬಿಸಿ ರಾಗಿ. ನೀವೇನಂತೀರ ಸರ್? ನಾವು ಹಾಲ್ ಬಾಯಿ ಅಂತೀವಿ. ರಾಗಿ ಕೀಲ್ಸ. ರಾಗಿ ಕೀಲ್ಸ, ಹಾಲ್ ಬಾಯಿ. ರಾಗಿ ಹಾಲ್ ಬಾಯ್ದು ಅರೋಮ ಗಮ್ ಅಂತಿದೆ. ಆ ಏಲಕ್ಕಿ, ಆಮೇಲೆ ಒಣ ಶುಂಠಿ ಪೌಡ್ರು, ಆಮೇಲೆ ಬೆಲ್ಲ ಇದೆಯಲ್ಲ, ಬೆಲ್ಲ ಅದು ಘಮ ಘಮ ಅಂತಿದೆ. ಅಂದಾಜು ಎಷ್ಟು ಮಾಡ್ತೀರಾ ಒಂದ್ ದಿನಕ್ಕೆ? ಅದೇ ಸರಿ, ಒಂದ್ ದಿವ್ಸಕ್ಕೊಂದು ಹತ್ರ ಒಂದು 20 kg ಹೋಗುತ್ತೆ ಸರ್. 20 kg. ಸದ್ಯಕ್ಕೆ ಪಬ್ಲಿಕ್ ಸಿಗ್ತಕ್ಕಂಥ ಜಾಗ ಅಂದ್ರೆ ಚಿಕ್ಕಮಗಳೂರು ಶ್ರೀರಾಮ ಅಷ್ಟೇ ಈಗ ಸದ್ಯಕ್ಕಿದೆ.